ಬಿಸಿಲು ಅಕ್ಷರಶಃ ಮೈ ಸುಡುತ್ತಿದೆ. ಈ ಬಾರಿಯ ಬೇಸಿಗೆಯು ಹೆಚ್ಚಿನ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಹವಾಮಾನ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕವು ಸೇರಿ ಹಲವು ರಾಜ್ಯಗಳು ವೈಪರೀತ್ಯದ ಹವಾಮಾನವನ್ನು ಅನುಭವಿಸುವ ಸಾಧ್ಯತೆ ಇದೆ. ಈಗಾಗಲೇ ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ರಾಜ್ಯದಲ್ಲಿ ಹೆಚ್ಚಿನ ನೇರಳಾತೀತ ವಿಕಿರಣ ಎಚ್ಚರಿಕೆ ನೀಡಿದೆ. ಅಲ್ಟ್ರಾ ವೈಲೆಟ್ ವಿಕಿರಣದ ಮಟ್ಟ ಹೆಚ್ಚಿರೋದ್ರಿಂದ ಅಗತ್ಯ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂತೆ ಜನರಿಗೆ ಸಲಹೆ ನೀಡಿದೆ. ಅಲ್ಟ್ರಾ ವೈಲೆಟ್ ವಿಕಿರಣ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳೋದ್ರಿಂದ ಚರ್ಮ ರೋಗ, ಕಣ್ಣಿನ ಹಾನಿ ಮತ್ತು ರೋಗ ನಿರೋಧಕ ಶಕ್ತಿಯು ಕುಸಿಯಲಿದೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಕೇರಳದಲ್ಲಿ ಯುವಿ ಸೂಚ್ಯಂಕವು ಹೆಚ್ಚಾಗಿರುತ್ತದೆ. ಹೊರಾಂಗಣ ಕಾರ್ಮಿಕರು, ಮೀನುಗಾರರು, ಪ್ರಯಾಣಿಕರು, ಪ್ರವಾಸಿಗರು, ಬೈಕ್ ಸವಾರರು, ಚರ್ಮದ ಅಥವಾ ಕಣ್ಣಿನ ಕಾಯಿಲೆ ಇರುವವರು, ಕ್ಯಾನ್ಸರ್ ರೋಗಿಗಳು ಮತ್ತು ಕಡಿಮೆ ರೋಗ ನಿರೋಧಕ ಶಕ್ತಿ ಹೊಂದಿರುವ ಜನರಿಗೆ ಹೆಚ್ಚಿನ ವಿಕಿರಣ ಅಪಾಯಕಾರಿ. ಪೂರ್ಣ ತೋಳಿನ ಹತ್ತಿಯ ಉಡುಪು ಧರಿಸುವುದು, ಟೋಪಿ, ಛತ್ರಿ, ವಿಕಿರಣದಿಂದ ರಕ್ಷಣೆಗೆ ಸನ್ಗ್ಲಾಸ್ ಬಳಕೆ ಉತ್ತಮ. ಮಧ್ಯಾಹ್ನದ ಸಮಯದಲ್ಲಿ ನೇರ ಸೂರ್ಯನ ಬೆಳಕು ಮೈಮೇಲೆ ಬೀಳದಂತೆ ಎಚ್ಚರಿಕೆ ವಹಿಸಬೇಕು. ನೆರಳಿನ ಅಥವಾ ತಂಪಾದ ಸ್ಥಳಗಳಲ್ಲಿ ವಿರಾಮ ಪಡೆಯಬೇಕು. ಚಿತ್ತಾರ ನ್ಯೂಸ್, ಮಡಿಕೇರಿ.